ಆರ್ಎಸ್ಎಸ್ ವಿರುದ್ಧವಾಗಿ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದಾರೆ, ಅವಹೇಳನಕಾರಿ ಮಾತಾಡಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಆಗಿರಬಹುದು, ಪ್ರಿಯಾಂಕ್ ಖರ್ಗೆ ಹಾಗೂ ನಲಪಾಡ್ ವಿರುದ್ಧವಾಗಿ ಆರ್ಎಸ್ಎಸ್ ಸ್ವಯಂ ಸೇವಕರಾಗಿರುವಂತಹ ತೇಜಸ್ ಗೌಡ ಅವರು ಕೋರ್ಟ್ಗೆ ದೂರನ್ನ ನೀಡಿರ್ತಾರೆ. ಈಗ ಅದಕ್ಕೆ ನೋಟಿಸ್ ಅನ್ನ ಜಾರಿಯಾಗಿದೆ, 3 ಜನಕ್ಕೂ ಜಾರಿಯಾಗಿದೆ. ಅವರೇ ನಮ್ಮ ಜೊತೆ ನೇರವಾಗಿ ಮಾತಾಡ್ಲಿಕ್ಕಿದ್ದಾರೆ. ತೇಜಸ್ ಗೌಡ ಅವರು, ಅವ್ರನ್ನ ನಾನು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ದೂರು ನೀಡಿದ್ದು ಯಾವಾಗ, ಏನು ಒಂದು ಕಾರಣದಿಂದ ದೂರ ನೀಡಿದ್ರಿ? ಅಕ್ಟೋಬರ್ ತಿಂಗಳಲ್ಲಿ ನಾನು ಮಾನ್ಯ ಕೋರ್ಟಿಗೆ ನಾನು ದೂರು ದಾಖಲು ಮಾಡಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು, ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಮತ್ತು ನಲ್ಪಾಡ್, ಪ್ರಿಯಾಂಕ್ ಖರ್ಗೆ ಮತ್ತು ದಿನೇಶ್ ಗುಂಡೂರಾವ್ ಅವರು ತುಂಬ ಅವೇಲ್ನ ರೀತಿಯಾಗಿ, ತುಂಬ ಡಿಫೇಮೇಟರಿ ರೀತಿಯಾಗಿ ಕೆಲವೊಂದು ಟ್ವೀಟನ್ನು ಮಾಡಿರ್ತಾರೆ. ಅಂದರೆ ಸಂಘದ ಸ್ವಯಂ ಸೇವಕರನ್ನ ಇವರು ಸೆಕ್ಷುವಲ್ ಅಬ್ಯೂಸರ್ಸ್ ಅಂತ ಅನ್ನೋದು, ಮತ್ತು ದಿನೇಶ್ ಗುಂಡೂರಾವ್ ತಾಲಿಬಾನ್ ಮನಸ್ಥಿತಿ ಅಲ್ಲವೇ ಅಂತ ಪ್ರಶ್ನೆ ಮಾಡುವಂಥದ್ದು, ಮತ್ತು ನಲ್ಪಾಡ್ ಅವರು ತುಂಬ ಅವೇಳನಕಾರಿಯಾಗಿ, ಅಂದರೆ ಸೊಂಟದ ಕೆಳಗಡೆ ಮಟ್ಟದಲ್ಲಿ, ಅಂದರೆ RSS ಅವ್ರಿಗೆ ಚಡ್ಡಿ ಒಳಗಡೆ ಏನೂ ಇಲ್ಲ ಅಂತ ಈ ಥರ ಅವೇಳನಕಾರಿಯಾಗಿ ಮಾತಾಡಿರ್ತಾರೆ. ಮತ್ತು ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಮತ್ತು ದಿನೇಶ್ ಗುಂಡೂರಾವ್ ಈ ರಾಜ್ಯದ ಪ್ರಭಾವಿ ಮಂತ್ರಿಗಳು, ಅವರು ನಮ್ಮ ಸಂಘದ ಬಗ್ಗೆ ತುಂಬ ಅವೇಳನವಾಗಿ ಒಂದು ಟ್ವೀಟನ್ನು ಮಾಡಿರ್ತಾರೆ. ಇದನ್ನ ಗಮನಿಸಿ ನಾನು ಕೋರ್ಟ್ಗೆ ಇದರ ವಿರುದ್ಧ ಕ್ರಮ ಆಗಬೇಕು, ಕಾನೂನು ರೀತಿ ಕ್ರಮ ಆಗಬೇಕು ಅಂತ ನಾನು ಕೋರ್ಟ್ಗೆ ದೂರು ದಾಖಲು ಮಾಡಿರ್ತೀನಿ. ಕೋರ್ಟು ಇದನ್ನ ಸ್ವೀಕಾರ ಮಾಡಿ ನಿನ್ನೆ ಅಂದರೆ 3ನೇ ತಾರೀಕು ಈ 3 ಜನಕ್ಕೆ, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್ ಮತ್ತು ನಲ್ಪಾಡ್ ಅವ್ರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸದ್ಯ ಇದಾಗಿರುವಂಥದ್ದು ಅಂದರೆ ಇವ್ರನ್ನೇನಾದರೂ ನೀವು ಪ್ರಶ್ನೆಯನ್ನು ಮಾಡಿದ್ರಾ ಈ ರೀತಿಯಾದಂಥದ್ದು? ಯಾರಿಗಾದರೂ ನಿಮ್ಮ ಸಂಜೆ RSS ನಲ್ಲಿ ಯಾರಿಗಾದರೂ ತಿಳಿಸಿದ್ರಾ ನಿಮ್ಮ ದೊಡ್ಡವ್ರಿಗೆ? ಖಂಡಿತವಾಗ್ಲೂ ನಮ್ಮ ಹಿರಿಯರ ಗಮನಕ್ಕೆ ನಾವು ತಂದಿನೇ ಇದನ್ನ ಕೋರ್ಟಿಗೆ ದಾಖಲು ಮಾಡಿರ್ತೀರಿ. ಮತ್ತು ಸಂಘಕ್ಕೆ 100 ವರ್ಷದ ಇತಿಹಾಸ ಇದೆ. ಸಂಘ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾಜದ ಪರ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದೆ ಅಂತ ಪ್ರತಿಯೊಬ್ಬರಿಗೂ ತಿಳಿದಿರೋ ವಿಚಾರನೆ. ಸಂಘದ ಕೆಲಸ ಅದು ಏನಂದರೆ ಫ್ಲಡ್ ಸಂದರ್ಭದಲ್ಲಿ ಇರ್ಬೋದು, ಮತ್ತು ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇರ್ಬೋದು, ಮತ್ತು ರಕ್ತದಾನ ಮಾಡುವಂಥ ವಿಚಾರ ಇರ್ಬೋದು, ಹಲವು ಸಮಾಜಮುಖಿ ಕೆಲಸದಲ್ಲಿ ಸಂಘ ಕಾರ್ಯಪ್ರವೃತ್ತರಾಗಿರ್ಬೇಕಾದ್ರೆ ಒಬ್ಬರು ರಾಜ್ಯದ ಸಚಿವರು, ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು AICC ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ, ಇವತ್ತು ಅವರು ಒಂದು ಟ್ವೀಟ್ ಆಗಿರ್ಬೋದು, ಒಂದು ಹೇಳಿಕೆ ಆಗಿರ್ಬೋದು, ಅದು ರಾಷ್ಟ್ರೀಯ ಮಟ್ಟಕ್ಕೆ ಚರ್ಚೆ ಆಗುತ್ತೆ. ಮತ್ತು ಕೇರಳದಲ್ಲಿ ಒಬ್ಬ ಟೆಕ್ಕಿ ಸೂಸೈಡ್ ಮಾಡ್ಕೋತಾನೆ, ಆ ಸಾವನ್ನ ನಮ್ಮ ಸಂಘದ ತಲೆ ಮೇಲೆ ಕಟ್ಟುವಂಥದ್ದು, ಇದೆಲ್ಲ ಸುಳ್ಳು ಪೋಸ್ಟ್ ಮಾಡಿರ್ತಾರೆ. ಜನಪ್ರತಿನಿಧಿ ಮತ್ತು ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿರುವಂಥವ್ರು ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ಕೆಲವೊಂದು ಮಾಧ್ಯಮದಲ್ಲಿ ಹೇಳಿಕೆ ಆಗಿರ್ಬೋದು ಮತ್ತು ಟ್ವೀಟ್ ಆಗಿರ್ಬೋದು, ತುಂಬ ಸಾಮಾಜಿಕ ಜವಾಬ್ದಾರಿ ಅವರು ಸಾಮಾಜಿಕ ಜವಾಬ್ದಾರಿ ಹಿಡ್ಕೊಂಡು ಕೊಡಬೇಕಾಗತ್ತೆ. ಏನಕ್ಕೆ ಅಂದರೆ ಅವ್ರು ಒಂದೊಂದು ಹೇಳಿಕೆ ಮತ್ತು ಟ್ವೀಟು ಸಹ ಸಮಾಜದಲ್ಲಿ 100 ಜನ ಗಮನಿಸ್ತಾ ಇರ್ತಾರೆ, ಅದು ಸತ್ಯ ಅಂತ ಅನ್ಕೋತಾರೆ. ಇವರು ಸುಳ್ಳು ಟ್ವೀಟ್ ಮಾಡಿರ್ತಾರೆ. ಇದ್ರ ವಿರುದ್ಧ ನಾನು ಅವ್ರಿಗೆ ಕಾನೂನು ರೀತಿಯಾಗಿ ನಾನು ಅವ್ರಿಗೆ ಪಾಠ ಕಲಿಸ್ಬೇಕು, ಕಾನೂನು ಮುಖಾಂತರನೇ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಕೋರ್ಟಿಗೆ ನಾನು ದೂರು ಕೊಟ್ಟಿದ್ದೆ. ಕೋರ್ಟು ಸಹ ಅದನ್ನು ಮನಗೊಂಡು ಇವತ್ತು ನೋಟಿಸ್ ಜಾರಿ ಮಾಡಿದ್ದಾರೆ. ಮುಂದೆನೂ ಸಹ ಯಾರು ಸಚಿವರು ಮತ್ತು ಕೆಲವು ಕಾಂಗ್ರೆಸ್ ನಾಯಕರು ಮತ್ತು ಯಾವುದೇ ವ್ಯಕ್ತಿ ಆಗಿರಲಿ ಸಂಘದ ಬಗ್ಗೆ ಸುಳ್ಳು ಆರೋಪ ಮಾಡುವಂಥದ್ದು, ಸಂಘದ ಬಗ್ಗೆ ಸುಳ್ಳು ಟ್ವೀಟ್ ಮಾಡುವಂಥದ್ದು, ಇದು ಅವರಿಗೆ ಬುದ್ಧಿ ಕಲಿಸುವಂಥ ವಿಚಾರ ಆಗಿರಬೇಕು. ಹಾಗಾಗಿ ಕಾನೂನು ರೀತಿ ಹೋರಾಟ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ. ಎಸ್, ಇದು ತೇಜಸ್ ಗೌಡ ಅವರ ಮಾತಾಗಿದೆ. ಕಾನೂನು ಪ್ರಕಾರವಾಗಿ RSS ವಿರುದ್ಧವಾಗಿ ಅವಹೇಳನಕಾರಿ ನೀಡಿರುವಂಥವರ ವಿರುದ್ಧವಾಗಿ ನಾವು ದೂರನ್ನು ಸಲ್ಲಿಕೆ ಮಾಡಿದ್ವಿ. ಈಗ ಅವರಿಗೆ ಎಲ್ಲರಿಗೂ ಕೂಡ ನೋಟಿಸ್ ಜಾರಿ ಆಗಿದೆ. ಇನ್ನು ಮುಂದೆ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ತೇಜಸ್ ಗೌಡ ಅವರು ಮಾತಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. RSS ವಿರುದ್ಧವಾಗಿ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದಾರೆ, ಅವಹೇಳನಕಾರಿ ಮಾತಾಡಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಆಗಿರಬಹುದು, ಪ್ರಿಯಾಂಕ್ ಖರ್ಗೆ ಹಾಗೂ ನಲಪಾಡ್ ವಿರುದ್ಧವಾಗಿ RSS ಸ್ವಯಂ ಸೇವಕರಾಗಿರುವಂತಹ ತೇಜಸ್ ಗೌಡ ಅವರು ಕೋರ್ಟ್ಗೆ ದೂರನ್ನ ನೀಡಿರ್ತಾರೆ. ಈಗ ಅದಕ್ಕೆ ನೋಟಿಸ್ ಅನ್ನ ಜಾರಿಯಾಗಿದೆ, 3 ಜನಕ್ಕೂ ಜಾರಿಯಾಗಿದೆ. ಅವರೇ ನಮ್ಮ ಜೊತೆ ನೇರವಾಗಿ ಮಾತಾಡ್ಲಿಕ್ಕಿದ್ದಾರೆ. ತೇಜಸ್ ಗೌಡ ಅವರು, ಅವ್ರನ್ನ ನಾನು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ದೂರು ನೀಡಿದ್ದು ಯಾವಾಗ, ಏನು ಒಂದು ಕಾರಣದಿಂದ ದೂರ ನೀಡಿದ್ರಿ? ಅಕ್ಟೋಬರ್ ತಿಂಗಳಲ್ಲಿ ನಾನು ಮಾನ್ಯ ಕೋರ್ಟಿಗೆ ನಾನು ದೂರು ದಾಖಲು ಮಾಡಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು, ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಮತ್ತು ನಲ್ಪಾಡ್, ಪ್ರಿಯಾಂಕ್ ಖರ್ಗೆ ಮತ್ತು ದಿನೇಶ್ ಗುಂಡೂರಾವ್ ಅವರು ತುಂಬ ಅವೇಲ್ನ ರೀತಿಯಾಗಿ, ತುಂಬ ಡಿಫೇಮೇಟರಿ ರೀತಿಯಾಗಿ ಕೆಲವೊಂದು ಟ್ವೀಟನ್ನು ಮಾಡಿರ್ತಾರೆ. ಅಂದರೆ ಸಂಘದ ಸ್ವಯಂ ಸೇವಕರನ್ನ ಇವರು ಸೆಕ್ಷುವಲ್ ಅಬ್ಯೂಸರ್ಸ್ ಅಂತ ಅನ್ನೋದು,
ಮತ್ತೆ ದಿನೇಶ್ ಗುಂಡೂರಾವ್ ತಾಲಿಬಾನ್ ಮನಸ್ಥಿತಿ ಅಲ್ಲವೇ ಅಂತ ಪ್ರಶ್ನೆ ಮಾಡುವಂಥದ್ದು, ಮತ್ತೆ ನಲ್ಪಾಡ್ ಅವರು ತುಂಬಾ ಅವೇಳನಕಾರಿಯಾಗಿ ಅಂದ್ರೆ ಸೊಂಟದ ಕೆಳಗಡೆ ಮಟ್ಟದಲ್ಲಿ ಅಂದ್ರೆ RSS ಅವ್ರಿಗೆ ಚಡ್ಡಿ ಒಳಗಡೆ ಏನೂ ಇಲ್ಲ ಅಂತ ಈ ತರ ಅವೇಳನಕಾರಿಯಾಗಿ ಮಾತಾಡಿರ್ತಾರೆ. ಮತ್ತೆ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಮತ್ತೆ ದಿನೇಶ್ ಗುಂಡೂರಾವ್ ಈ ರಾಜ್ಯದ ಪ್ರಭಾವಿ ಮಂತ್ರಿಗಳು, ಅವರು ನಮ್ಮ ಸಂಘದ ಬಗ್ಗೆ ತುಂಬಾ ಅವೇಳನವಾಗಿ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಇದನ್ನ ಗಮನಿಸಿ ನಾನು ಕೋರ್ಟ್ಗೆ ಇದರ ವಿರುದ್ಧ ಕ್ರಮ ಆಗಬೇಕು, ಕಾನೂನು ರೀತಿ ಕ್ರಮ ಆಗಬೇಕು ಅಂತ ನಾನು ಕೋರ್ಟ್ಗೆ ದೂರು ದಾಖಲು ಮಾಡಿರ್ತೀನಿ. ಕೋರ್ಟ್ ಇದನ್ನ ಸ್ವೀಕಾರ ಮಾಡಿ ನಿನ್ನೆ ಅಂದರೆ 3ನೇ ತಾರೀಕು ಈ 3 ಜನಕ್ಕೆ ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್ ಮತ್ತೆ ನಲ್ಪಾಡ್ ಅವ್ರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸದ್ಯ ಇದಾಗಿರುವಂಥದ್ದು ಅಂದರೆ ಇವ್ರನ್ನೇನಾದರೂ ನೀವು ಪ್ರಶ್ನೆಯನ್ನು ಮಾಡಿದ್ರಾ ಈ ರೀತಿಯಾದಂಥದ್ದು ಯಾರಿಗಾದರೂ ನಿಮ್ಮ ಸಂಜೆ RSSನಲ್ಲಿ ಯಾರಿಗಾದರೂ ತಿಳಿಸಿದ್ರಾ ನಿಮ್ಮ ದೊಡ್ಡವ್ರಿಗೆ? ಖಂಡಿತವಾಗ್ಲೂ ನಮ್ಮ ಹಿರಿಯರ ಗಮನಕ್ಕೆ ನಾವು ತಂದಿನೇ ಇದನ್ನ ಕೋರ್ಟ್ಗೆ ದಾಖಲು ಮಾಡಿರ್ತೀರಿ. ಮತ್ತೆ ಸಂಘಕ್ಕೆ 100 ವರ್ಷದ ಇತಿಹಾಸ ಇದೆ. ಸಂಘ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಸಮಾಜದ ಪರ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದೆ ಅಂತ ಪ್ರತಿಯೊಬ್ಬರಿಗೂ ತಿಳಿದಿರೋ ವಿಚಾರನೆ. ಸಂಘದ ಕೆಲಸ ಅದು ಏನಂದ್ರೆ ಫ್ಲಡ್ ಸಂದರ್ಭದಲ್ಲಿ ಇರ್ಬೋದು, ಮತ್ತೆ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇರ್ಬೋದು, ಮತ್ತೆ ರಕ್ತದಾನ ಮಾಡುವಂಥ ವಿಚಾರ ಇರ್ಬೋದು, ಹಲವು ಸಮಾಜಮುಖಿ ಕೆಲಸದಲ್ಲಿ ಸಂಘ ಕಾರ್ಯಪ್ರವೃತ್ತರಾಗಿರ್ಬೇಕಾದ್ರೆ ಒಬ್ಬರು ರಾಜ್ಯದ ಸಚಿವರು ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು AICC ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ, ಇವತ್ತು ಅವರು ಒಂದು ಟ್ವೀಟ್ ಆಗಿರ್ಬೋದು, ಒಂದು ಹೇಳಿಕೆ ಆಗಿರ್ಬೋದು, ಅದು ರಾಷ್ಟ್ರೀಯ ಮಟ್ಟಕ್ಕೆ ಚರ್ಚೆ ಆಗುತ್ತೆ. ಮತ್ತೆ ಕೇರಳದಲ್ಲಿ ಒಬ್ಬ ಟೆಕ್ಕಿ ಸೂಸೈಡ್ ಮಾಡ್ಕೋತಾನೆ, ಆ ಸಾವನ್ನ ನಮ್ಮ ಸಂಘದ ತಲೆ ಮೇಲೆ ಕಟ್ಟುವಂಥದ್ದು, ಇದೆಲ್ಲ ಸುಳ್ಳು ಪೋಸ್ಟ್ ಮಾಡಿರ್ತಾರೆ. ಜನಪ್ರತಿನಿಧಿ ಮತ್ತೆ ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿರುವಂಥವ್ರು ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ಕೆಲವೊಂದು ಮಾಧ್ಯಮದಲ್ಲಿ ಹೇಳಿಕೆ ಆಗಿರ್ಬೋದು ಮತ್ತೆ ಟ್ವೀಟ್ ಆಗಿರ್ಬೋದು ತುಂಬಾ ಸಾಮಾಜಿಕ ಜವಾಬ್ದಾರಿ ಅವರು ಸಾಮಾಜಿಕ ಜವಾಬ್ದಾರಿ ಹಿಡ್ಕೊಂಡು ಕೊಡಬೇಕಾಗತ್ತೆ. ಏನಕ್ಕೆ ಅಂದ್ರೆ ಅವ್ರ ಒಂದೊಂದು ಹೇಳಿಕೆ ಮತ್ತೆ ಟ್ವೀಟು ಸಹ ಸಮಾಜದಲ್ಲಿ ನೂರಾರು ಜನ ಗಮನಿಸ್ತಾ ಇರ್ತಾರೆ, ಅದು ಸತ್ಯ ಅಂತ ಅನ್ಕೋತಾರೆ. ಇವ್ರು ಸುಳ್ಳು ಟ್ವೀಟ್ ಮೇನ್ ಮಾಡಿರ್ತಾರೆ. ಇದ್ರ ವಿರುದ್ಧ ನಾನು ಅವ್ರಿಗೆ ಕಾನೂನು ರೀತಿಯಾಗಿ ನಾನು ಅವ್ರಿಗೆ ಪಾಠ ಕಲಿಸ್ಬೇಕು, ಕಾನೂನು ಮುಖಾಂತರನೇ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಕೋರ್ಟ್ಗೆ ನಾನು ದೂರು ಕೊಟ್ಟಿದ್ದೆ. ಕೋರ್ಟು ಸಹ ಅದನ್ನು ಮನಗೊಂಡು ಇವತ್ತು ನೋಟಿಸ್ ಜಾರಿ ಮಾಡಿದ್ದಾರೆ. ಮುಂದೆನೂ ಸಹ ಯಾರು ಸಚಿವರು ಮತ್ತೆ ಕೆಲವು ಕಾಂಗ್ರೆಸ್ ನಾಯಕರು ಮತ್ತೆ ಯಾವುದೇ ವ್ಯಕ್ತಿ ಆಗಿರಲಿ ಸಂಘದ ಬಗ್ಗೆ ಸುಳ್ಳು ಆರೋಪ ಮಾಡುವಂಥದ್ದು, ಸಂಘದ ಬಗ್ಗೆ ಸುಳ್ಳು ಟ್ವೀಟ್ ಮಾಡುವಂಥದ್ದು, ಇದು ಅವರಿಗೆ ಬುದ್ಧಿ ಕಲಿಸುವಂಥ ವಿಚಾರ ಆಗಿರಬೇಕು. ಹಾಗಾಗಿ ಕಾನೂನು ರೀತಿ ಹೋರಾಟ ಮಾಡೋದಕ್ಕೆ ನಾವು ಮುಂದಾಗಿದ್ದೀರಿ. ಎಸ್, ಇದು ತೇಜಸ್ ಗೌಡ ಅವರ ಮಾತಾಗಿದೆ. ಕಾನೂನು ಪ್ರಕಾರವಾಗಿ RSS ವಿರುದ್ಧವಾಗಿ ಅವಹೇಳನಕಾರಿ ನೀಡಿರುವಂಥವರ ವಿರುದ್ಧವಾಗಿ ನಾವು ದೂರನ್ನು ಸಲ್ಲಿಕೆ ಮಾಡಿದ್ವಿ. ಈಗ ಅವರಿಗೆ ಎಲ್ಲರಿಗೂ ಕೂಡ ನೋಟಿಸ್ ಜಾರಿ ಆಗಿದೆ. ಇನ್ನು ಮುಂದೆ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ತೇಜಸ್ ಗೌಡ ಅವರು ಮಾತಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.